ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಬಾಂಬ್ ಸ್ಫೋಟಿಸಿದ್ದಾರೆ. 2023ರ ವಿಧಾನಸಭಾ ಚುನಾವಣೆ ವೇಳೆ ಕೂಡ ಕರ್ನಾಟಕದಲ್ಲಿ ಅಕ್ರಮ ನಡೆದಿದೆ. ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿ ಮತಗಳ್ಳತನ ನಡೆದಿದೆ ಅಂತ ಕೆಲ ದಾಖಲೆಗಳನ್ನ ಬಿಚ್ಚಿಟ್ಟಿದ್ದಾರೆ. ಅವರು ಮಾಡಿರೋ ಆರೋಪ ಏನು ಬನ್ನಿ ನೋಡೋಣ. ವೋಟ್ ಚೋರಿ ಆಟಂ ಬಾಂಬ್ ಬಳಿಕ ರಾಹುಲ್ ಮತ್ತೊಂದು ಬಾಂಬ್. Aland is constituency in Karnataka. Somebody tried to delete 6,018 votes. ಆಳಂದ ಕ್ಷೇತ್ರದಲ್ಲಿ 6,018 ವೋಟ್ ಡಿಲೀಟ್ ಮಾಡಲು ಯತ್ನ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗ್ತದೆ. ಕಳೆದ ಬಾರಿ ಸ್ಫೋಟಿಸಿದ್ದು ಆಟಂ ಬಾಂಬ್. ಈ ಬಾರಿ ಬ್ಲಾಸ್ಟ್ ಆಗೋದು ಹೈಡ್ರೋಜನ್ ಬಾಂಬ್ ಅಂತ ಟ್ರೈಲರ್ ಬಿಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. 2023ರ ವಿಧಾನಸಭೆ ಚುನಾವಣೆ ವೇಳೆ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6,018 ಮತದಾರರ ಹೆಸರನ್ನ ಡಿಲೀಟ್ ಮಾಡಲು ಯತ್ನ ನಡೆದಿತ್ತು ಎಂದು ರಾಹುಲ್ ಗಂಭೀರ ಆರೋಪ ಮಾಡಿದ್ದಾರೆ. Aland is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They are much higher than 6,018. But somebody got caught deleting 6,018 votes. ಬಿಜೆಪಿಯವರು ಕಾಂಗ್ರೆಸ್ನ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬೇರೆ ರಾಜ್ಯಗಳ ಫೋನ್ ನಂಬರ್ ಬಳಸಿ ಮತಗಳನ್ನ ಡಿಲೀಟ್ ಮಾಡಲು ಯತ್ನಿಸಿದ್ದಾರೆ. ಸೂರ್ಯಕಾಂತ್ ಎಂಬುವರ ಹೆಸರನ್ನ ಬಳಸಿ 14 ನಿಮಿಷದಲ್ಲಿ 12 ವೋಟ್ ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ದಾಖಲೆಗಳನ್ನ ರಿಲೀಸ್ ಮಾಡಿದರು. Nagaraj, 2 applications filed and submitted in 36 seconds. Please try and fill these forms and see how long it takes you. Try and fill. And I ask the youth of India, try it. Try and fill the form, 2 forms in 36 seconds. You'll see the answer to this question. For some reason he gets up at 4:07 in the morning. ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಜೊತೆ ಮತದಾರರನ್ನ ಕರೆಸಿ ಸುದ್ದಿಗೋಷ್ಠಿಯಲ್ಲಿ ನಿಲ್ಲಿಸಿದ್ರು. ಅವರ ಕೈಯಲ್ಲೇ ಸಾಕ್ಷಿ ಹೇಳಿಸಿದ್ರು. ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ದೆಹಲಿಯಲ್ಲಿ TV9 ಜೊತೆ ಮಾತನಾಡಿದ ಸೂರ್ಯಕಾಂತ್, ಯಾಕೆ ನಮ್ಮ ಹೆಸರು ಡಿಲೀಟ್ ಮಾಡಿದ್ದೀರಿ ಎಂದು ಕೇಳಿದ್ರು. ನಾನು ಡಿಲೀಟ್ ಮಾಡಿಲ್ಲ ಎಂದಿದ್ದೆ ಅಂದ್ರು. ಬಬಿತಾ ಅವರು ಬಂದು ನನಗೆ ಕೇಳಿದರು, ಯಾಕೆ ನಮ್ಮ ಹೆಸರನ್ನು ಡಿಲೀಟ್ ಮಾಡಿದ್ರಿ ವೋಟರ್ ಐ ಡಿಲಿಂದ ಅಂತ ಕೇಳಿದರು. ಇಲ್ಲ, ನಾನು ಏನೂ ಮಾಡಿಲ್ಲ ಅಂತ. ನಾನು ನೋಡಿದರೆ 12 ಜನರು ನನ್ನ ಹೆಸರು ಮೇಲೆ ಡಿಲೀಟ್ ಆಗಿತ್ತು. ಹಾಗೆ ನೋಡಿದರೆ ಅದು ನನ್ನ ಫೋನ್ ನಂಬರೇ ಇರಲಿಲ್ಲ, ಅದು ಫೇಕ್ ಫೋನ್ ನಂಬರ್ ಇತ್ತು. ನಾನಂತೂ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ. ಇದು ಹೇಗಾಯಿತು ಅಂತೇಳಿ ನಮ್ಮ ಸಾಹೇಬ್ರಿಗೆ ಕೇಳಿದೆ. ನೋಡಿ ಸರ್, ನನ್ನ ಮೇಲೆ ಬದಲು ಮಾಡಬೇಡ್ರಿ, ನಾನಂತೂ ಮಾಡೇ ಇಲ್ಲ ಅಂತಂದಾಗ ನಾವು ಇನ್ಕ್ವೈರಿಗೆ ಮುಂದೆ. ಅಂಗನವಾಡಿ ಕಾರ್ಯಕರ್ತೆಯರು ಬಂದು ಹೇಳಿದಾಗಲೇ ನಮ್ಮ ಹೆಸರು ಡಿಲೀಟ್ ಮಾಡಿರೋದು ಗೊತ್ತಾಗಿತ್ತು ಅಂತ ಆಳಂದ ಮತದಾರೆ ಬಬಿತಾ ಚೌಧರಿ ಹೇಳಿದ್ದಾರೆ. ನಮಗೆ ಅಂಗನವಾಡಿ ಕಾರ್ಯಕರ್ತೆಯವರು ಮನೆಗೆ ಬರೋಣ ಗೊತ್ತಾಯಿತು. ಅವ್ರು ಅಂದರು, ನಮ್ಮದು ಹೆಸರು ಮೇಲಿಂದು ವೋಟರ್ ಲಿಸ್ಟ್ ಅದಂದು ಹೆಸರು ಕಟ್ ಆಗ್ಯಾವ, ನೀವೇ ಅರ್ಜಿ ಹಾಕಿರೇನಂದು ಕೇಳಿದ್ರು. ನಾವೊಂದು ಯಾರು ಹಾಕ್ಯಾರ ನಮ್ಗೆ ಗೊತ್ತಿಲ್ಲ, ನೀವು ಬಂದ ಬಳಕೆ ನಮ್ಗೆ ಗೊತ್ತಾಗ್ಯದ, ನಮ್ಮ ಅರ್ಜಿ ಕಟ್ ಮಾಡೋಕ್ಕೆ ಹೋಗಬೇಡ್ರಿ, ನಮ್ಗೆ ಓಟ್ ಹಾಕದ್ದ ಅಂದೇವದವ್ರು. ನಮ್ಗೆ ಗೊತ್ತಾದ್ಮೇಲೆ ನಾವು ಸೂರ್ಯಕಾಂತ್ ಅವ್ರಿಗೆ ಹೋಗಿ ಕೇಳಿದವು, ಇವ್ರ ಹೆಸರು ಮೇಲೆ ಬಂದ ಒಂದು ಗೊತ್ತಾಗನ, ಅವ್ರು ನಾವು ಹಾಕಿಲ್ಲ ಅಂದರು. ಬೇರೆ ಬೇರೆ ರಾಜ್ಯದ ಫೋನ್ ನಂಬರ್ಗಳನ್ನು ಬಳಸಿ ಗೋದಾಬಾಯಿ ಎಂಬ ಮಹಿಳೆ ಹೆಸರಲ್ಲಿ ಲಾಗಿನ್ ಮಾಡಿದ್ದಾರೆ. 12 ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸಿದ್ದಾರೆ. ಆದರೆ ಈ ಬಗ್ಗೆ ಗೋದಾಬಾಯಿ ಅವರಿಗೆ ಗೊತ್ತೇ ಇಲ್ಲ ಅಂತ ರಾಹುಲ್ ಗುಡುಗಿದ್ರು. Example number 1, lady called Godabai. Someone created fake logins, deleted 12 voters, attempted to delete because then this was stopped. Godabai, of course, has no idea. Can you show us what Godabai has to say about this? ಇಲೆಕ್ಷನ್ ಟೈಮ್ ಈಗ ನಾ ಅರ್ಜಿ ಹಾಕಿಲ್ಲ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಅದು ಯಾರು ಹೊಟ್ಟಿ ಕಿಚ್ಚಿ ಯಾರು ಏನ ಹಾಕ್ಯಾರ ಅನ್ನೋದು ನನಗೆ ಗೊತ್ತಾಗಿಲ್ಲ. So she has no idea. ದಾಖಲೆ ಇಲ್ಲದೆ ನಾನು ಯಾವ ಆರೋಪವನ್ನು ಮಾಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ ರಾಹುಲ್ ಗಾಂಧಿ, ಕರ್ನಾಟಕದ CID ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ 18 ತಿಂಗಳಲ್ಲಿ 18 ಬಾರಿ ಪತ್ರ ಬರೆದಿದ್ದಾರೆ. OTP ಎಲ್ಲಿಂದ ಬಂತು, ನಂಬರ್ ಯಾರದ್ದು, IP ಅಡ್ರೆಸ್ ಯಾರದ್ದು ಎಂದು ಮಾಹಿತಿ ಕೇಳಿದ್ರು. ಆದರೆ ಉತ್ತರ ಬಂದಿಲ್ಲ. CEC ಜ್ಞಾನೇಶ್ ಕುಮಾರ್ ಯಾರನ್ನ ರಕ್ಷಣೆ ಮಾಡ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಮಾಡಿರುವ ಮತಗಳು ಆರೋಪಕ್ಕೆ ಸಹೋದರಿ ಪ್ರಿಯಾಂಕಾ ಬೆಂಬಲಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಿಯಾಂಕಾ, ಕಾಂಗ್ರೆಸ್ ಗೆಲ್ಲುವ ಬೂತ್ಗಳಲ್ಲಿ
ಮತದಾರರನ್ನ ಡಿಲೀಟ್ ಮಾಡಲಾಗಿರುವುದು ಬಯಲಾಗಿದೆ ಎಂದರು. ಭಾರತವನ್ನ ನೇಪಾಳ, ಬಾಂಗ್ಲಾದೇಶ ಮಾಡೋಕೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲ. ರಾಹುಲ್ ಗಾಂಧಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್, ಯಾವುದೇ ತಾರತಮ್ಯ ಇಲ್ಲದೆ ಚುನಾವಣಾ ಆಯೋಗ ಕೆಲಸ ಮಾಡ್ತಿದ್ರೆ ರಾಹುಲ್ ಗಾಂಧಿ ಜನರನ್ನ ದಾರಿ ತಪ್ಪಿಸುವ ಮೂಲಕ ಬಾಂಗ್ಲಾದೇಶ, ನೇಪಾಳದ ಪರಿಸ್ಥಿತಿ ಸೃಷ್ಟಿ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದರು. लेकिन अगर निष्पक्षता के साथ भारत का इलेक्शन कमीशन काम कर रहा है तो बार बार राहुल गांधी जी का प्रयास है कि लोकतंत्र पर प्रहार किया जाए, भारत के लोकतंत्र को कमजोर किया जाए, जनता को गुमराह किया जाए और जिस तरह से बांग्लादेश, नेपाल में स्थिति बनती है वैसे झूठ बोल बोल के वहाँ पे स्थिति पैदा कर दो देश में. ರಾಹುಲ್ ಗಾಂಧಿ ಆರೋಪಕ್ಕೆ ಚುನಾವಣಾ ಆಯೋಗ ತಿರುಗೇಟು. ಇನ್ನು ಆಳಂದ್ ಕ್ಷೇತ್ರದಲ್ಲಿ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡುತ್ತಿದ್ದಂತೆ ಕೇಂದ್ರದ ಚುನಾವಣಾ ಆಯೋಗ ಟ್ವಿಟರ್ನಲ್ಲೇ ತಿರುಗೇಟು ನೀಡಿದೆ. ಮತದಾರರ ಹೆಸರನ್ನ ಆನ್ಲೈನ್ ಅಥವಾ ಫೋನ್ ನಂಬರ್ ಮೂಲಕ ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ರಾಹುಲ್ ಜನರ ಹಾದಿ ತಪ್ಪಿಸುತ್ತಿದ್ದಾರೆ. ಇದೆಲ್ಲ ಆಧಾರ ರಹಿತ ಆರೋಪ ಅಂತ ಚುನಾವಣಾ ಆಯೋಗ ತಿರುಗೇಟು ನೀಡಿದೆ. ಬ್ಯೂರೋ ರಿಪೋರ್ಟ್, TV9.